ಕಾಫಿ ಬೆಳೆಗಾರರಿಗೆ ತಲೆನೋವಾಗಿರುವಂತಹ ರೆಂಬೆ ಕೊರಕಲು ರೋಗ. ಕಾಫಿ ಬೆಳೆ ಇಳುವರಿಕೆಗೆ ಕಡಿತಕ್ಕೆ ಕಾರಣವಾಗಿರುವಂತಹ ಹೊಸ ಬಾಧೆ ಇದಾಗಿದೆ. ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಕಾಫಿ ಬೆಳೆಗಾರರಿಗೆ. ರೆಂಬೆ ಕೊರಕಲು ರೋಗ ಅಂತ ಹೇಳ್ಬಿಟ್ಟು ಕಾಫಿ ಬೆಳೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂಪರ್ ಬೆಲೆ ಇದೆ. ಆದರೆ ರೆಂಬೆ ಕೊರಕಲು ರೋಗದಿಂದ ಕೈಗೆ ಬಾರದಂತಹ ಬೆಳೆ. ರೆಂಬೆ ಕೊರಕಲು ರೋಗ ಚಿಕ್ಕಮಗಳೂರಿನ ಕಾಫಿ ಬೆಳೆಗಾರರು ಇದರಿಂದಾಗಿ ಕಂಗಾಲಾಗಿ ಹೋಗಿದ್ದಾರೆ. ಈ ಹಿಂದೆ ಕಾಫಿ ಬೆಳೆಗಾರರನ್ನ ಕಾಡಿದಂತಹ ಕಾಂಡಕೊರಕ ಬೋರರ್ ಬಾಧೆ, ಇದಕ್ಕೆ ಸಂಶೋಧನೆ ನಡೆಸಿ ಔಷಧಿ ಕಂಡುಹಿಡಿದಿದ್ರು ಕಾಫಿ ಮಂಡಳಿ ಕಡೆಯಿಂದ. ಬಟ್ ಈಗ ಇದೇ ಮೊದಲ ಬಾರಿಗೆ ಕಾಫಿ ಗಿಡಗಳಲ್ಲಿ ಕಾಣಿಸಿಕೊಂಡಿರುವಂತಹ ರೆಂಬೆ ಕೊರಕಲು ರೋಗ. 1 ಎಕರೆ ತೋಟದಲ್ಲಿ 50ರಿಂದ 100 ಗಿಡಗಳಲ್ಲಿ ಕಾಣಿಸಿಕೊಂಡಿದೆ ಈ ಒಂದು ರೆಂಬೆ ಕೊರಕಲು ಬಾಧೆ. ಮಲಂದೂರು ಬಳಿಯ ಇರುವಂತಹ ಕಾಫಿ ತೋಟಗಳಲ್ಲಿ ಹೆಚ್ಚಾಗಿರುವಂತಹ ರೆಂಬೆ ಕೊರಕಲು ರೋಗ. ಇಳುವರಿ ಇರಲಿ, ಬೆಳೆ ಉಳಿಸಿಕೊಳ್ಳುವ ಭೀತಿಯಲ್ಲಿರುವಂತಹ ಕಾಫಿ ಬೆಳೆಗಾರರು ಇಳುವರಿ ಮಾತು ಅದಾದ ಮೇಲೆ ಬೆಳೆ ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೋ ಇಲ್ಲೋ ಅನ್ನುವಂಥ ಟೆನ್ಷನಲ್ಲಿದ್ದಾರೆ. ಆದಷ್ಟು ಬೇಗ ಸಂಶೋಧನೆ ನಡೆಸುವಂತೆ ಕಾಫಿ ಮಂಡಳಿಗೆ ಬೆಳೆಗಾರರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಸಂಶೋಧನೆ ಬಳಿಕ ಸೂಕ್ತ ಔಷಧಿ ಕಂಡುಹಿಡಿಯುವಂತೆ ಕಾಫಿ ಬೆಳೆಗಾರರು ಮನವಿ ಕೂಡ ಮಾಡ್ತಾ ಇದ್ದಾರೆ. ಅರೇಬಿಕಾ ಕಾಫಿ ತೋಟಗಳಲ್ಲಿ ಇತ್ತೀಚೆಗೆ ಕಾಫಿಯ ರೆಕ್ಕೆಗಳಿಗೆ ಹುಳ ಹೊಡಿತಾ ಇದೆ. ಅದು ಮೊದಲೆಲ್ಲ ನಾವು ಕಾಂಡ ಕೊರಕ ಇತ್ತು, ಸ್ಟಮ್ ಬೋರರ್ ಅಂತೇಳಿ, ಆಮೇಲೆ ಬೆರಿ ಬೋರರು, ಅದು ಕಾಯಿ ಕೊರಕ ಅದಿತ್ತು. ಈಗ ಎಲ್ಲ ರೆಂಬೆಗಳಿಗೆ ಹುಳ ಹೊಡಿತಾ ಇರೋದು. ನಾವು ಈ ಹಿಂದೆ ಕಳೆದ 1-2 ತಿಂಗಳಿಂದ ಗಿಡಗಳೆಲ್ಲ ಒಣಗಕ್ಕೆ ಶುರುವಾಗಿತ್ತು. ಹಾಗಾಗಿ ನಾವು ಬಿಸಿಲಿನ ತಾಪಮಾನಕ್ಕೆ ಗಿಡ ಒಣಗಿರ್ಬೋದು ಅಂತೇಳಿ ನಾವೇನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಗಿಡಗಳೆಲ್ಲ ಒಣಗ್ತಾ ಇತ್ತು. ಆಮೇಲೆ ನಾವು ಮರಗಸಿ ಮಾಡೋ ಸಮಯದಲ್ಲೂ ಕೂಡ ಈ ರೀತಿ ರೆಕ್ಕೆಗಳಿಗೆ ಹೊಡೆತ ಬಿದ್ದಿರ್ಬೋದು ಅಂಥೇಳಿ ನಾವು ಅದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ. ಮತ್ತು ಮಳೆ ಈಗ ಎಲ್ಲ ಕಡೆನೂ ಕೂಡ ನಮಗೆ ಹೂವಿನ ಮಳೆ ಬಂದಿದ್ದರಿಂದ ಸಾಕಷ್ಟು ಮಳೆ ನಮಗೆ ಈ ತೋಟಗಳಿಗೆ ಬಂದಿದೆ. ಹಾಗಾಗಿ ಮಳೆ ಬಂದ್ರೂ ಕೂಡ ಯಾಕಿದು ಚಿಗುರ್ತಾ ಇಲ್ಲ ಅಂಥೇಳಿ ನಾವು ಪರಿಶೀಲನೆ ಮಾಡಿದಾಗ ಎಲ್ಲ ರೆಂಬೆಗಳಿಗೂ ಕೂಡ ಈ ಹುಳ ಹೊಡೆದಿರೋದು ಕಾಣ್ತಾ ಇದೆ. ನಮಗೆ ಈಗ ಅದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ನಾವು ಹಲವಾರು ಕಾಫಿದು ಇದು ಹವಾಮಾನ ವೈಪರೀತ್ಯದಿಂದ ಕಾಫಿ ತೋಟಗಳಿಗೆ ಹಲವಾರು ನಷ್ಟವನ್ನು ನಾವು ಅನುಭವಿಸಿದ್ವಿ. ಈಗಾಗಲೇ ಮತ್ತೆ ಈಗ ರೆಕ್ಕೆ ಕೊರಕ ಅಂತಂದರೆ ಗಿಡಗಳೇ ನಾಶ ಆಗುವ ಒಂದು ಸಂಭವ ಇದೆ. ಹಾಗಾಗಿ ನಾವು ಕಾಫಿ ಮಂಡಳಿಯವರಿಗೆ ಒತ್ತಾಯ ಮಾಡ್ತೇವೆ, ದಯಮಾಡಿ ತಾವು ಅಧಿಕಾರಿಗಳನ್ನ ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಇದು ಯಾವ ರೀತಿ ಡಿಸೀಸ್ ಅಂಥೇಳಿ ತಾವು ಬಂದು ಪರಿಶೀಲನೆ ಮಾಡಿ ಇದನ್ನು ಸಂಶೋಧನೆ ಮಾಡಬೇಕು ಅಂಥೇಳಿ ನಾವು ಬೆಳೆಗಾರರ ಪರವಾಗಿ ಒತ್ತಾಯ ಮಾಡ್ತೇವೆ. ಅರೇಬಿಕಾ